ಈ ಡೀಪ್ ಫ್ರೈ ಐಟಮ್ಸ್ ಎಲ್ಲ ಅನ್ಹೆಲ್ದಿ ಯಾಕೆ ಅಂತ ನನಗಂತೂ ಗೊತ್ತಾಗಲ್ಲ. ಇದೇ ಹೆಲ್ದಿ ಫುಡ್ ಅಂದರೆ ಸೂಪರಾಗಿರ್ತೈತಲ್ವ. ಜಸ್ಟ್ ಜೋಕಿಂಗ್ ಅಷ್ಟೇ. ನಾವು ಆ್ಯಕ್ಚುಲಿ ಡೀಪ್ ಫ್ರೈ ಐಟಮ್ಸ್ ಮಂತ್ಲಿ ಒನ್ಸ್ ಮಾಡ್ತೀವಿ ಅಷ್ಟೇ, ಜಾಸ್ತಿ ಪ್ರಿಫರ್ ಮಾಡಲ್ಲ. ಬಟ್ ಮಾಡಿದಾಗ ಆರಾಮ್ಸೆ ತೃಪ್ತಿಯಿಂದ ತಿಂತೀವಿ. ಸೊ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬದನೇಕಾಯಿ ಬೋಂಡ. ನಮ್ಮ ಅತ್ತೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಮನೆಯಲ್ಲರೂ ಎಲ್ಲರಿಗೂ ಫೇವ್ರೇಟ್ ಬದನೇಕಾಯಿ ಬೋಂಡ ಅಂದರೆ. ಫಸ್ಟ್ ಬದನೇಕಾಯಿನ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೋಬೇಕು. ಆ ನೀರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಕಲರ್ ಚೇಂಜ್ ಆಗೋಲ್ಲ ಬದನೇಕಾಯಿ. ಆನಂತರ ಒಂದು ಪಾತ್ರೆಯಲ್ಲಿ ಶೇಂಗಾ ಎಳ್ಳು ಹುರ್ಕೋಬೇಕಾಗುತ್ತೆ. ಹುರ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಅದಕ್ಕೆ ಒಣ ಕೊಬ್ಬರಿ, ಉಪ್ಪು, ಖಾರ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಅರಿಶಿಣ, ಒಂದು ದೊಡ್ಡ ಆನಿಯನ್ನ ಕಟ್ ಮಾಡಿ ಅದನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಗರಂ ಮಸಾಲನೂ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈ ಪೇಸ್ಟೇ ಮೇನ್ ಹೈಲೈಟು, ತುಂಬಾ ಟೇಸ್ಟಿಯಾಗಿರುತ್ತೆ. ಆನಂತರ ನಾವು ಬದನೇಕಾಯಿ ಏನು ನೀರಲ್ಲಿ ಹಾಕ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಒರೆಸ್ಕೊಂಡು ಈ ಥರ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕಾಗತ್ತೆ. ನಿಧಾನ ಸಣ್ಣ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಂತರ ಅದನ್ನು ಪ್ಲೇಟಲ್ಲಿ ಎತ್ತಿಟ್ಕೊಂಡು ಅದು ತಣ್ಣಗಾದ್ಮೇಲೆ ನಾವೇನು ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಸ್ಟಫ್ ಮಾಡ್ಕೋಬೇಕು. ಅಮ್ಮ ಮನೆಯಲ್ಲೂ ಇದೇ ಥರ ಮಾಡ್ತೀವಿ. ಬಟ್ ಆದರೆ ಅವರು ಕೊಬ್ಬರಿ ಪುಡಿ ತುಂಬ್ತಾರೆ, ನಮ್ಮ ಮನೇಲಿ ಶೇಂಗಾ ಪುಡಿ ತುಂಬ್ತೀವಿ. ಎರಡೂ ಟೇಸ್ಟ್ ಸಖತ್ತಾಗಿರುತ್ತೆ. ಆನಂತರ ಇನ್ನೊಂದು ಬಟ್ಲಿಗೆ ಇದು ಕಡಲೆಬೇಳೆ ಹಿಟ್ಟು, ನಾವು ಪುಗೀಟು ಅಂತೀವಿ. ಕಡಲೆಬೇಳೆ ಹಿಟ್ಟು ಜಡಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ 2 ಸ್ಪೂನಷ್ಟು ಹುರಿಗಡಲೆ ಹಿಟ್ಟು ಹಾಕ್ಕೊತಾರೆ. ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ. ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಸೋಡಾ ಪುಡಿ, ಇದಕ್ಕೆ ಕಾದಿರೋ ಎಣ್ಣೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್. ಇದು ಆಪ್ಷನಲ್ಲು, ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನೀರು ಹಾಕಿ ಚೆನ್ನಾಗಿ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಅಲ್ವಾ, ಆ ಕನ್ಸಿಸ್ಟೆನ್ಸಿಯಲ್ಲಿ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೋಬೇಕಾಗತ್ತೆ. ಕೈಯಿಂದನೇ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಗಂಟಿಲ್ದಿರ. ಆಮೇಲೆ ನಾವು ಏನು ಸ್ಟಫ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇದರಲ್ಲಿ ಡೀಪ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಆಯಿತು. ನಮಗೆ ಬಿಸಿ ಬಿಸಿಯಾದ ಬದನೇಕಾಯಿ ಬೋಂಡ ಅಂತೂ ರೆಡಿಯಾಗಿರುತ್ತೆ. ಅಂದರೆ ಹಾಗೆ ರೆಸಿಪಿ ಇಷ್ಟ ಆದರೆ ಸೇವ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ಯಾವ ಥರ ಬಂದಿತ್ತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸೋದಂತೂ ಮರಿಲೇಬೇಡಿ. ಬೇಗ ಬೇಗ ಫಾಲೋ ಮಾಡ್ಕೊಂಬಿಡಿ, ಯಾಕಂದರೆ ನಾನು ಬೇಜಾನ್ ರೆಸಿಪಿನ ಶೇರ್ ಮಾಡ್ತಾ ಇರ್ತೀನಿ.